ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DVG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತು ನಾಮಪತ್ರವನ್ನ ಬಿಜೆಪಿಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪನವರು ಕೊಟ್ಟಿದ್ದಾರೆ. ನೆನ್ನೆ ಟಿಕೆಟ್ ಘೋಷಣೆ ಆಗಿತ್ತು, ಅಭ್ಯರ್ಥಿ ಯಾವುದು ಅಂತ. ಈಗ ಕಾಂಗ್ರೆಸ್ನಿಂದ ಇವತ್ತು ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಅವರ ಮಗ ಸಮರ್ಥ ಅವರು ಸಹ ಹೋಗಿ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಏನು ಹೇಳ್ತಾರೆ, ಇವತ್ತು ರಂಜಾನ್ ಹಬ್ಬ ಇರೋದ್ರಿಂದ ಒಳ್ಳೆ ದಿನ, ಹಾಗಾಗಿ ಕೊಟ್ಟಿದ್ದೀವಿ, ಟಿಕೆಟ್ ಇನ್ನೂ ಬಂದಿಲ್ಲ, ನೀವು ನಾಮಿನೇಷನ್ ಮಾಡಿದ್ದೀರಿ, ಅದಕ್ಕೆ ಪಕ್ಷ ಕಟ್ಟಿದ್ದು ನಮ್ಮ ಅಜ್ಜನವರೇ ಅಲ್ವಾ, ನಂಬಿಕೆ ಇದೆ ಅನ್ನೋ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ. ಆ ಒಂದು ಸಮಯದಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. BJPಯ ಎಲ್ಲ ವ್ಯಕ್ತಿಗಳು ಅಥವಾ BJPಯ ಮತದಾರರು ದಾಸ್ ಕರಿಯಪ್ಪ ಶ್ರೀನಿವಾಸ್ ಈಸ್ ಎ ಗುಡ್ ಪರ್ಸನ್, ಅವರಿಗೆ ಸಿಕ್ಕಿರೋದು ಬಹಳ ಅನುಕೂಲ ಆಗಿದೆ. ಅದೇ ರೀತಿಯಾಗಿ ವಿನಾಯಕ GB ವಿನಾಯಕ್ ಅವರು ಸಹ ಅವರಿಗೆ ಒಂದು ಶುಭ ಹಾರೈಸಿದ್ದಾರೆ. ನಾನು ಸಹ ನನ್ನ ಒಂದು ಕೈಲಾದಂಥ ಸಹಾಯವನ್ನು BJP ಪಕ್ಷಕ್ಕೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅವರು ಕರೆ ಮಾಡಿ ತಿಳಿಸಿದ್ದಾರೆ ಅಥವಾ ನೇರವಾಗಿ ಹೇಳಿದ್ದಾರೆ ಅನ್ನೋ ಒಂದು ಗಾಳಿ ಮಾತು ಆಗಿರೋದು ನಿಜ. ದಾಸ್ ಕರಿಯಪ್ಪ ಶ್ರೀನಿವಾಸ್ ಅವರಿಗೆ ಬೆಂಬಲವಾಗಿ ಇದ್ದಾರೆ ಅಂತ. ಯಾಕೆಂದ್ರೆ ಹಿಂದೆ ವಿನಾಯಕ್ ಕುಮಾರ್ ಅವ್ರ ಮಾತು ಸಹ BJP ಪಕ್ಷದಲ್ಲಿ ಕೇಳಿ ಬಂದಿತ್ತು. ನಾವು ಸಹ BJPಯಿಂದ GB ವಿನಾಯಕ್ ಕುಮಾರ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಕನ್ಫರ್ಮ್ 100% ಅಲ್ಲಿ 90% ಸಹ ಇತ್ತು. ಕೊನೆ ಮೂಮೆಂಟ್ ಅಲ್ಲಿ BJP ಲೆಕ್ಕಾಚಾರ ಬೇರೆ ಇರುತ್ತೆ. BJP ಲೆಕ್ಕಾಚಾರನೇ ಬೇರೆ, ಕಾಂಗ್ರೆಸ್ ಲೆಕ್ಕಾಚಾರನೇ ಬೇರೆ. ಹೋದನೇ ಬಾರಿ ಇದೇ ಶಾಮನೂರು ಶಿವಶಂಕರಪ್ಪನವರ ಅಪೋಸಿಟ್ BJ ಅಜಯ್ ಕುಮಾರ್ಗೆ ಕೊನೆ ಮೂಮೆಂಟ್ ಅಲ್ಲಿ ಸೀಟ್ ಕೊಡ್ತು. ಬಟ್ ಈ ಬಾರಿ ಫಸ್ಟ್ಗೆನೆ BJP ಅವರು ಕೊಟ್ಬಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ನಲ್ಲಿ ಜಿದ್ದಾಜಿದ್ದಿ SS ಕುಟುಂಬ ವರ್ಸಸ್ ಮುಸ್ಲಿಂ ಸಮುದಾಯ ಅಂತಾರಲ್ಲ, ಆ ರೀತಿಯಾಗಿ ಆಗ್ಬಿಟ್ಟಿದೆ. ಈಗಾಗಲೇ ಡೆಲ್ಲಿಯಿಂದ ವಕ್ತಾರರು ಬಂದು ಬೆಂಗಳೂರಿನಲ್ಲಿ ಕುತ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ CM ಹಾಗೂ DCM ಹಾಗೂ ಬಾಗಲಕೋಟೆಯಲ್ಲೂ ಸಹ ಇನ್ನೂ ಕ್ಲಿಯರ್ ಆಗಿಲ್ಲ, ದಾವಣಗೆರೆಯಲ್ಲೂ ಕ್ಲಿಯರ್ ಆಗಿಲ್ಲ. ಹಾಗೆ ಆ ಎರಡು ಡಿಸ್ಟಿಕ್ನ ಅಭ್ಯರ್ಥಿಗಳನ್ನು ಕೂರಿಸ್ಕೊಂಡು ಅಥವಾ ಸಂಬಂಧಪಟ್ಟಿರ್ತಕ್ಕಂಥವ್ರು ಕೂರಿಸ್ಕೊಂಡು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಇವತ್ತೆಷ್ಟೊತ್ತಿದ್ರೂ ಬರುತ್ತೆ. ಬಟ್ ದಾವಣಗೆರೆದಂತೂ 100% ಈಸ್ ಎ ಸಮರ್ಥ. ಅದು ಯಾಕೆ ಅಡ್ವಾನ್ಸ್ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ, ಅಕಸ್ಮಾತ್ ಕಾಂಗ್ರೆಸ್ ಇಂದ ಸಿಗದೇ ಇದ್ರು ಸಮೇತನೂ ಅವ್ರು ನಿಲ್ಲಿಸ್ತಾರೆ ಅನ್ನೋ 100% ಕಾಯಂ ಇದೆ. ಹಾಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿರ್ತೂ ಯಾರು ನಿಲ್ಲಕ್ಕಾಗಲ್ಲ. ಯಾಕಂದ್ರೆ ಅದು ಮುಸ್ಲಿಂ ಸಮುದಾಯ ಜಾಸ್ತಿ ಇರೋದ್ರಿಂದ ಬೇರೆ ಬೇರೆ ಪಕ್ಷದವ್ರು ಅಮ್ಮಮ್ಮ ಅಂದ್ರೆ ಎಷ್ಟು ಓಟ್ಗಳು ಕಿತ್ಕೊಳ್ತಾರೆ ಅಲ್ವಾ. ಹಾಗಾಗಿ ಈ ಒಂದು ರೀತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಆದಷ್ಟು ಬೇಗ ಕಾಂಗ್ರೆಸ್ ಇಂದ ಯಾರಿಗೆ ಟಿಕೆಟ್ ಸಿಗುತ್ತೆ ಕಾದು ನೋಡೋಣ.